ಆದರೆ ನೀವು ಬಿಜೆಪಿಯ ವಿರುದ್ಧದ ತಮ್ಮ ನಿಲುವುಗಳು ಅನೇಕ ಸಂದರ್ಭಗಳಲ್ಲಿ ಅದು ವಿವಾದಾತ್ಮಕ ಸ್ವರೂಪದ ಹೇಳಿಕೆ ಅಂತ ಹೇಳಿ ವಿಶ್ಲೇಷಣೆಗೊಳಗಾಗಿರುವಂಥದ್ದು ಜಾಸ್ತಿ ಇದೆ. ತೀಕ್ಷ್ಣವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಅವರಿಗೆ ಭಾಳ ಮೃದುವಾಗಿ ಅವ್ರು ಹೇಳಿದ್ರೆ ಗೊತ್ತಾಗೋದಿಲ್ಲ. ಅವರು ಎಲ್ಲ ಥರದ ಮುಖಗಳಿದೆ ಅಲ್ಲಿ RSS ಬಿ ಜೆ ಪಿನಲ್ಲಿ. ನಿಮಗೆ ಬೇಕಾದರೆ ಇಂಟೆಲೆಕ್ಚುಯಲ್ ಥರ ಇರ್ತಾರೆ, ಇಂಟೆಲೆಕ್ಚುಯಲ್ಸ್ ಅಲ್ಲ. ಬುದ್ಧಿಜೀವಿಗಳ ಥರ ಅಂತಾರೆ, ಅಲ್ಲ. ಅವ್ರು ಏನಿದ್ರು ಕೋಮುವಾದನೇ ಅವ್ರದ್ದು. ಆ ಕೋಮುವಾದದ ವಿರುದ್ಧ ನಾವು ಮಾತಾಡಬೇಕಂದ್ರೆ ಜನಸಾಮಾನ್ಯರಿಗೂ ಅರ್ಥ ಆಗಬೇಕು, ಅವ್ರಿಗೂ ಅರ್ಥ ಆಗಬೇಕು. ಇದರ ವಿರುದ್ಧ ಇದ್ದಾರೆ ಅಂತೇಳಿ ನಾವು ಹೇಳೋ ಪ್ರಶ್ನೆ ಕೆಲವು ಉತ್ತರ ಕೊಟ್ಬಿಡ್ಲಿ ನೋಡೋಣ. ನಾನು RSS ರಿಜಿಸ್ಟರ್ ಆಗಿಲ್ಲ ಅಂಥೇಳಿ ಭಾಳ ಸುಮಾರು ವರ್ಷದಿಂದ ಹೇಳ್ತಾ ಇದ್ದೆ. ಯಾರು ಕೇಳ್ತಾ ಇರಲ್ಲ, ಇವನು ಹಿಂಗೆ ಮಾತಾಡ್ತಾನಪ್ಪ ಅಂತ. ಈಗ ಅವರೇ ಹೇಳಿಬಿಟ್ರು ಇದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ. ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೆ ಗೊತ್ತಾಗಬೇಕಲ್ಲ ಯಾವ ಸ್ಥಿತಿನಲ್ಲಿದ್ದೀವಿ, ಯಾವ ಸಂಘಟನೆಯ ಉದ್ದೇಶಗಳೇನು ಅಂಥೇಳಿ. ನೀವು ಯಾಕೆ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಆಕರ್ಷಿತರಾಗಿ ಆಕಸ್ಮಿಕವಾಗಿ ಆಗಿದೆ ಅಥವಾ ಉದ್ದೇಶಪೂರ್ವಕವಾಗಿ ನೀವು ಕಾಂಗ್ರೆಸ್ ಕಡೆಗೆ ಒಂದು ಭಾವನಾತ್ಮಕವಾದಂಥ ಇದು, ಅದು ಒಂಥರ ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತಿರಲ್ಲ. ಇಂದಿರಾ ಗಾಂಧಿ ಅವರು 69 ಬಂದಾಗ ಬ್ಯಾಂಕ್ ರಾಷ್ಟ್ರೀಕರಣ ಆಯಿತು. ಬ್ಯಾಂಕ್ ರಾಷ್ಟ್ರೀಕರಣದ ಬಡವರಿಗೆಲ್ಲ ಬ್ಯಾಂಕ್ನ ಓಪನ್ ಮಾಡಿದ್ವಿ ಅಂದರು. ನಮಗೇನು ಅಷ್ಟು ಅರ್ಥ ಆಗ್ತಾರೋ, ಏನು ಅಕೌಂಟು ಇರಲಿಲ್ಲ ನಮ್ಮದು. ಆಮೇಲೆ ರಾಜಧನ ರದ್ದಾಯಿತು, ಅದು ನಮಗೇನು ಅರ್ಥ ಆಗ್ತಾ ಇಲ್ಲ. 72ನಲ್ಲಿ ಭೂ ಸುಧಾರಣೆ ಕಾನೂನು ತಂದರು ನೋಡಿ. ಆಗ ನಮ್ಮ ಕುಟುಂಬದವ್ರು ಭಾಳಷ್ಟು ಜನ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಭಾಳಷ್ಟು ಜನ ಏನು ಕೃಷಿ ಕಾರ್ಮಿಕರಿದ್ದರು ಅಥವಾ ಜೀದ್ದಾಳಾಗಿದ್ದರು, ಅವರೆಲ್ಲ ಭೂ ಮಾಲೀಕರಾಗ್ಬಿಟ್ರು. ಇಂದಿರಾ ಗಾಂಧಿ ಇಷ್ಟು ದೊಡ್ಡ ಕೊಡುಗೆ ಕೊಟ್ಟಿರುವಾಗ ನಾವು ಅವರಿಗೆ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಅನಿವಾರ್ಯ ಅಲ್ಲ ಅದು. ಆಮೇಲೆ ಅದ್ರ ಹೋದ ನಂತರ ಇದು ಸೂಟಬಲ್ ಅಂದರೆ ಉಳುವವರೆಲ್ಲ ಒಡೆಯರಾದರು, ನಮ್ಮವರೆಲ್ಲ ಉಳುವರೇ ಆಗಿದ್ದರು, ಯಾರು ಒಡೆಯರಿರಲಿಲ್ಲ, ಅವರೆಲ್ಲ ಒಡೆಯರಾದರು. ಆಗ ಆ ಒಂದು ಎಮೋಷನ್ಸಲ್ಲಿ ಬಂದಿದ್ದು. ಸೊ ಅವರು ನೀವಂದರೆ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ? ಹುಟ್ಟಿದ್ದು ಮಂಗಳೂರು, ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಇಲ್ಲಿಂದ ಶುರು ಮಾಡ್ಕೊಂಡು ಹೋದ್ವಿ. ನಿಮ್ಮನ್ನು ಟೀಕಿಸುವಂಥವ್ರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಾರೆ, ಈ DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಇವರಿಬ್ಬರೂ ಕೂಡ ರೌಡಿ ಗ್ಯಾಂಗ್ನಲ್ಲಿ ಇದ್ದಂಥವ್ರು ಹಿಂದೆ, ಅಥವಾ ಆ ಪರ್ಟಿಕ್ಯುಲರ್ ಆಗಿ ಕೊತ್ವಾಲ್ ಗ್ಯಾಂಗಲ್ಲಿ ಇದ್ದಂಥವ್ರು, ಕೊತ್ವಾಲ್ ಶಿಷ್ಯದ್ರು, ಈ ರೀತಿಯಾದಂತಹ ಮಾತುಗಳು ಬರ್ತವೆ. DK ಶಿವಕುಮಾರ್ ಅವ್ರದ್ದು ಗೊತ್ತಿಲ್ಲ ನನಗೆ. ಕೊತ್ವಾಲ ನನ್ನ ಮುಂದೆನೂ ಬರ್ತಾ ಇಲ್ಲ. ನನ್ನ ಹತ್ರ ಮುಂದೆ ಬಂದರೆ 1 ಮೈಲಿ ದೂರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡಿರೋರು. ಇವು ಕಟ್ಟಿದ್ದಾರೆ ಅಷ್ಟೇ, ಇವ್ರ ಗ್ರೂಪಲ್ಲಿ ಇದೆ. ಯಾಕಂದರೆ ಏನಾದರೂ ಗಂಭೀರವಾದ ಆರೋಪಗಳು ಮಾಡಬೇಕಲ್ಲ. ಭ್ರಷ್ಟಾಚಾರ ಅಂತ ಮಾಡಬೇಕು, ಇಲ್ಲ ಅತ್ಯಾಚಾರಿ ಅಂತ ಮಾಡಬೇಕು, ಇಲ್ಲ ರೌಡಿ ಗುಂಡ ಅಂತ ಮಾಡಬೇಕು. ಅದಕ್ಕೆಲ್ಲ ಕೇಸ್ ಗೀಸೆಲ್ಲ ಆಗಬೇಕಲ್ಲ. ಎಲ್ಲೂ ಏನೂ ಸಿಗದೆ ಇರೋವಾಗ ಹಿಂಗೆ ಅಂದ್ಬಿಡೋದು, ಇವ್ರು ಆ ಗ್ರೂಪಲ್ಲಿದ್ದರು, ಈ ಗ್ರೂಪಲ್ಲಿದ್ದರು ಅಂತ. ಆ ಥರ ಗ್ರೂಪಲ್ಲಿ ಇದ್ದಿದ್ದರೆ ನಾನು ರಾಜಕಾರಣದಲ್ಲಿ ಇಷ್ಟು ವರ್ಷ ಬೆಳೀಲಿಕ್ಕಾಗುತ್ತೆ. ಇವ್ರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನನಗೆ ಸರ್ಟಿಫಿಕೇಟ್ ಕೊಟ್ಟಿರೋದು ಇಂದಿರಾ ಗಾಂಧಿ ಕೊಟ್ಟಿದ್ದಾರೆ, ರಾಜೀವ್ ಗಾಂಧಿ ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ, ಸಂಜಯ್ ಗಾಂಧಿ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಇನ್ನು ಇವ್ರದ್ದು ಸರ್ಟಿಫಿಕೇಟ್ ಕಂಡು ನನಗೇನಾಗಬೇಕು?